ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಫಲಗಳಿವೆ, ಉದ್ಯೋಗ ರಂಗ, ವೈಯಕ್ತಿಕ ಬದುಕು, ಕೌಟುಂಬಿಕ ಜೀವನ, ಪ್ರೀತಿ ಪ್ರೇಮ ಹೇಗಿರಲಿದೆ, ಈ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ವೃಶ್ಚಿಕ ರಾಶಿಯವರಿಗೆ 2026 ಹೇಗಿರಲಿದೆ ಅನ್ನೋದ್ರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ವೃಶ್ಚಿಕ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. 2026ರಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ. ಪ್ರಮೋಷನ್ ಹಾಗೂ ಹೊಸ ಜಾಬ್ ಸಿಗುವಂತಹ ಅವಕಾಶಗಳಿಗೆ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡಲು ಮಧ್ಯ ವರ್ಷದಿಂದ ಸಮಯ ಅತ್ಯುತ್ತಮವಾಗಿದೆ. ಹಳೆಯ ಸಾಲಗಳು ಹೀಗೆ ಹಂತ ಹಂತವಾಗಿ ತೀರಿಸುತ್ತೀರಾ. ಆದರೆ ಕೋಪರೇಷನ್ ಅಥವಾ ಪಾರ್ಟ್ನರ್ಶಿಪ್ನೊಂದಿಗೆ ಸ್ವಲ್ಪ ಅಸಮಾಧಾನ ಬರಬಹುದು. ಶಾಂತವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರೆ ಲಾಭ ನಿಮಗೆ ಸಿಗಲಿದೆ. 2026ರ ವೇಳೆಗೆ ಹಣಕಾಸಿನ ಪರಿಸ್ಥಿತಿಗಳು ದೃಢವಾಗುತ್ತದೆ. ವರ್ಷದ ಆರಂಭದಲ್ಲಿ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು. ಕುಟುಂಬದ ಕಾರ್ಯಗಳು, ವಾಹನ ಅಥವಾ ಮನೆಗಳಿಗೆ ಸಂಬಂಧಿಸಿದಂತಹ ಖರ್ಚು ವೆಚ್ಚದಲ್ಲಿ ವ್ಯಯ ಹೆಚ್ಚಾಗುತ್ತದೆ. ಮಧ್ಯ ವರ್ಷದಿಂದ ಗುರುಗ್ರಹದ ಆಶೀರ್ವಾದದಿಂದ ಹಣದ ಹರಿವು ಹೆಚ್ಚಾಗಲಿದೆ ಹಾಗೂ ಉತ್ತಮಗೊಳ್ಳುತ್ತದೆ. ಹಳೆಯ ಸಾಲ ತೀರಿಸಲು ಅಥವಾ ಹೊಸ ಹೂಡಿಕೆಗಳನ್ನು ಮಾಡಲು ಸರಿಯಾದಂತಹ ಸಮಯ ಇದಾಗಿರುತ್ತದೆ. ರಿಯಲ್ ಎಸ್ಟೇಟ್ ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದಿನ ವರ್ಷದಿಂದ ಫಲ ಹೆಚ್ಚಾಗಿ ದೊರೆಯಲಿದೆ. ಒಂದು ದೊಡ್ಡ ಆರ್ಥಿಕ ಪ್ರಗತಿಯನ್ನ ಕಾಣುತ್ತೀರಾ. ವೃಶ್ಚಿಕ ರಾಶಿಯವರ ಪ್ರೀತಿ ಹಾಗೂ ವೈವಾಹಿಕ ಜೀವನ 2026ರಲ್ಲಿ ಹೇಗಿರಲಿದೆ ಎಂದು ನೋಡೋದಾದ್ರೆ, ವಿವಾಹಿತರ ಜೀವನದಲ್ಲಿ ಈ ವರ್ಷ ಹೆಚ್ಚು ಸಹಕಾರ ಹಾಗೂ ಬಾಂಧವ್ಯ ಹೆಚ್ಚಾಗುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗಲಿದೆ. ಪ್ರೀತಿಯಲ್ಲಿ ಇರುವವರು ವರ್ಷದ ಮಧ್ಯದಲ್ಲಿ ಮದುವೆಯ ಯೋಗವನ್ನ ಕಾಣಬಹುದು. ಆದರೆ ಚಿಕ್ಕ ಚಿಕ್ಕ ಅಸಮಾಧಾನಗಳು, ವೈಮನಸ್ಸುಗಳು ಉಂಟಾಗಬಹುದು. ಆದ್ದರಿಂದ ಶಾಂತವಾಗಿ ಇರಬೇಕು. ಹೊಸ ಸಂಬಂಧ ಬೆಳೆಸುವ ಮೊದಲು ಸುದೀರ್ಘವಾದಂತಹ ಯೋಜನೆಗಳನ್ನ ಮಾಡಬೇಕು. ಒಟ್ಟಾರೆ ಪ್ರೀತಿಯ ಜೀವನ ಯಶಸ್ವಿಯಾಗಿ ಸಾಗಲಿದೆ. 2026ರಲ್ಲಿ ಕುಟುಂಬದಲ್ಲಿ ಇದ್ದಂತಹ ಹಳೆಯ ಗಲಾಟೆಗಳು, ಕಲಹಗಳು ನಿವಾರಣೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ. ಸಂತಾನ ಭಾಗ್ಯ ಉತ್ತಮವಾಗಿದೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸಾಧನೆ ಸಂತೋಷವನ್ನ ತಂದುಕೊಡಲಿದೆ. ಮನೆಗೆ ಹೊಸ ಸದಸ್ಯರ ಆಗಮನ ಆಗುವಂತಹ ಯೋಗವೂ ಇದೆ. ಸ್ನೇಹಿತರ ಸಹಕಾರ ಹಾಗೂ ಸಾಮಾಜಿಕ ಪ್ರಭಾವ ಹೆಚ್ಚಾಗಲಿದೆ. ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ವೃಶ್ಚಿಕ ರಾಶಿಯವರ ಆರೋಗ್ಯ ಹಾಗೂ ಮಾನಸಿಕ ಸ್ಥಿತಿಗಳ ಬಗ್ಗೆ ನೋಡೋಣ. ಆರಂಭದಲ್ಲಿ ನಿದ್ರೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಜಿಮ್ ಅಥವಾ ಯೋಗಾಭ್ಯಾಸ ಮಾಡಿದರೆ ಹೆಚ್ಚು ಲಾಭ. ರಕ್ತದೊತ್ತಡ, ಬಿಪಿ ಹೆಚ್ಚಾಗುವಂತಹ ಸಾಧ್ಯತೆ ಅಥವಾ ಶೀತದ ಸಮಸ್ಯೆಗಳು, ಕೋಲ್ಡ್ ಅಂಡ್ ಕಾಫ್ ರಿಲೇಟೆಡ್ ಇಶ್ಯೂಸ್ ಫೇಸ್ ಮಾಡಬೇಕಾಗತ್ತೆ. ಆದರೆ ಮಧ್ಯ ವರ್ಷದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ. ದೈಹಿಕ ಶಕ್ತಿಯು ಹೆಚ್ಚಾಗಿ, ಆತ್ಮವಿಶ್ವಾಸವು ಮತ್ತೆ ಬರುತ್ತದೆ. 2026ರಲ್ಲಿ ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸ ಹೇಗಿದೆ ಅಂತ ನೋಡೋಣ. ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯಲ್ಲಿ ಜಯದ ವರ್ಷವಾಗಿದೆ. ಪ್ರಯತ್ನ ಮಾಡಿದರೆ ಫಲ ಖಚಿತ ದೊರೆಯಲಿದೆ. ವಿದೇಶದಲ್ಲಿ ಓದುವಂತಹ ಅಥವಾ ಸಂಶೋಧನೆ ಮಾಡಲು ಆಸೆ ಇದ್ದರೆ ಮಧ್ಯ ವರ್ಷದಿಂದ ಅತ್ಯುತ್ತಮ ಸಮಯ. ಕಲಾಕ್ಷೇತ್ರ, ಸೈನ್ಸ್ ಹಾಗೂ ಟೆಕ್ನಿಕಲ್ ವಿಚಾರಗಳಲ್ಲಿ ವಿಶೇಷ ಸಾಧನೆಯನ್ನ ಮಾಡ್ತೀರಾ. ಆದರೆ ಮೊಬೈಲ್ ಇಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮೊಬೈಲ್ ಇಂದ ಆದಷ್ಟು ದೂರವಿರಿ. ವಿದೇಶ ಪ್ರಯಾಣ ಹೇಗಿದೆ ಅಂತ ನೋಡೋದಾದ್ರೆ, ಗುರು ಹಾಗೂ ರಾಹು ಗ್ರಹಗಳ ಚಲನೆಯಿಂದ ವಿದೇಶ ಪ್ರಯಾಣ ಯೋಗ ಚೆನ್ನಾಗಿದೆ. ವಿಶೇಷವಾಗಿ ಐಟಿ, ಮೆಡಿಕಲ್ ಅಥವಾ ಎಜುಕೇಶನಲ್ ಫೀಲ್ಡ್ ನಲ್ಲಿ ಇರುವವರು ವಿದೇಶದಲ್ಲಿ ಅವಕಾಶಗಳನ್ನು ಪಡೆಯುತ್ತೀರಾ. ಮಧ್ಯ ವರ್ಷದಿಂದ ಪ್ರಯಾಣದ ಯೋಜನೆ ಯಶಸ್ವಿಯಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಆದರೆ ಟ್ರಾವೆಲ್ ಡಾಕ್ಯುಮೆಂಟೇಶನ್ ನಲ್ಲಿ ವಿಳಂಬ ಆಗಬಹುದು ಅಥವಾ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಜಾಗೃತಿಯನ್ನು ವಹಿಸಬೇಕು. 2026ರಲ್ಲಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಲಿದೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುತ್ತೆ. ಧ್ಯಾನ, ಯೋಗ, ದೇವಾಲಯಗಳ ಸೇವೆ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ. ಶನಿಗ್ರಹ ಮೀನ ರಾಶಿಯಲ್ಲಿರೋದ್ರಿಂದ ಹಿಂದಿನ ಕರ್ಮದ ಫಲಗಳು ನಿಧಾನವಾಗಿ ದೊರೆಯುತ್ತವೆ. ಇದು ಹೊಸ ಬೆಳಕು ಕಾಣುವಂತಹ ಸಮಯ ಎಂದು ಹೇಳಬಹುದು. 2026ರ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ, ಹಣಕಾಸು ಮತ್ತು ಪ್ರೀತಿ ಜೀವನದಲ್ಲಿ ಚೇತರಿಕೆ ಖಚಿತವಾಗಿ ಕಾಣಿಸ್ತಾ ಇದೆ. ಆರಂಭದ 3 ತಿಂಗಳು ಶಾಂತವಾಗಿರಿ. ನಂತರ ಗ್ರಹಗಳು ನಿಮ್ಮ ಪರವಾಗಿರುತ್ತವೆ. ಹನುಮಾನ್ ಚಾಲಿಸ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರವನ್ನ ನಿಯಮಿತವಾಗಿ ಪಠಿಸಿದ್ರೆ ಕಷ್ಟಗಳು ನಿವಾರಣೆಯಾಗಲಿದೆ. ಕೆಂಪು ಬಣ್ಣದ ವಸ್ತ್ರಗಳನ್ನ ಧರಿಸುವುದು ಮತ್ತು ಮಂಗಳವಾರ ಉಪವಾಸವನ್ನ ಮಾಡಿದರೆ ಉತ್ತಮ ಫಲ ನಿರೀಕ್ಷಿಸಬಹುದು. ವೃಶ್ಚಿಕ ರಾಶಿಯವರು ಭಾವನೆ, ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಕಟ್ಟುಬಿದ್ದವರು, ಸಂಬಂಧಗಳಿಗೆ ಬೆಲೆ ಕೊಡುವವರು ಆಗಿರ್ತೀರಾ. ನೀವು ಎಷ್ಟು ಎಚ್ಚರಿಕೆಯಿಂದ ರಹಸ್ಯವಾಗಿದ್ರೂ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟ ಆಡ್ತಾರೆ. ನೀವು ಮೋಸ ಹೋಗಬಾರದು. ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಕೈಗೊಳ್ಳಬೇಕಾದಂತಹ 5 ಎಚ್ಚರಿಕೆಗಳನ್ನ ನೋಡೋಣ.
ಮೊದಲನೆಯ ಎಚ್ಚರಿಕೆ, ದೇವರು ಒಬ್ಬ ವ್ಯಕ್ತಿಯನ್ನ ನಿಮ್ಮ ಜೀವನದಿಂದ ದೂರ ಮಾಡಿದ್ದೆ ಆದರೆ ದೇವರು ಒಬ್ಬ ವ್ಯಕ್ತಿಯನ್ನ ನಿಮ್ಮಿಂದ ದೂರ ಮಾಡಿದ್ದಾರೆ ಅಂದ್ರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ. ಆ ವ್ಯಕ್ತಿಯಿಂದ ನಿಮ್ಮನ್ನ ಆ ದೇವರೇ ಕಾಪಾಡಿದ್ದಾರೆ ಅಂದುಕೊಳ್ಳಿ. ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರು, ನಿಮ್ಮ ಪ್ರೀತಿ, ಟೈಮ್ ಅನ್ನ ಯಾವತ್ತಿಗೂ ವೇಸ್ಟ್ ಮಾಡೋದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ. ಪ್ರೀತಿಯಲ್ಲಿ ಆಗಲಿ, ಸ್ನೇಹದಲ್ಲೇ ಆಗಲಿ, ಹಣದ ವಿಚಾರದಲ್ಲಿಯೇ ಆಗಲಿ, ಮೋಸ ಆದಾಗ ಮತ್ತೊಮ್ಮೆ ಮೋಸ ಹೋಗದ ಹಾಗೆ ಎಚ್ಚರಿಕೆಯನ್ನ ವಹಿಸಬೇಕಾದದ್ದು ನಮ್ಮ ಕರ್ತವ್ಯ. ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದ್ರೆ ನಂಬಬಾರದೆಂಬ ಸಂಕಲ್ಪವನ್ನ ಮಾಡಿ. ಮತ್ತೆ ಆ ವ್ಯಕ್ತಿಯನ್ನ ನಂಬಿದ್ರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನ ಮಾಡ್ತಾರೆ, ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ. ಆದ್ದರಿಂದ ಎರಡನೆಯ ಬಾರಿ ಯಾರನ್ನೂ ನಂಬೋದಕ್ಕೆ ಹೋಗಬೇಡಿ. ಎರಡನೆಯ ಎಚ್ಚರಿಕೆ, ನೀವು ಎಚ್ಚರಿಕೆ ಪಾಲಿಸೋದ್ರಿಂದ ನಿಮ್ಮ ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ವೃಶ್ಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನ ನಂಬುವ ಹಾಗಿಲ್ಲ. ನೀವು ಅಷ್ಟು ಸುಲಭವಾಗಿ, ಅಷ್ಟು ಈಸಿಯಾಗಿ ಯಾರನ್ನು ನಂಬೋದಿಲ್ಲ. ಎಲ್ಲರನ್ನ ಅಳೆದು ತೂಗಿ ನಂಬ್ತೀರಾ. ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಹೆಚ್ಚು ದುಃಖ ಪಡುವಂತಹ, ಆ ದುಃಖದಿಂದ ಹೊರಗಡೆ ಬರಲು ಬಹಳ ಕಷ್ಟಪಡುತ್ತದೆ. ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ. ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲು ಹೋಗಬೇಡಿ. ಇಷ್ಟವಿಲ್ಲದೆ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರೇ ಆಗ್ಲಿ ಇನ್ವೈಟ್ ಮಾಡಿದ್ರೆ ದಯವಿಟ್ಟು ಹೋಗಲೇಬೇಡಿ. ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಎಮೋಷನಲ್ ಆಗಿ ನಿಮ್ಮನ್ನ ಮಿಸ್ಯೂಸ್ ಮಾಡಿಕೊಂಡು ಅಥವಾ ನೀವೇ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ 100 ರೂಪಾಯಿ ಲಾಭ ಮಾಡ್ಕೊಡ್ತೀವಿ ಈ ರೀತಿ ಅತಿ ಆಸೆಯಿಂದ ನಿಮಗೆ ತೋರಿಸಿ, ನಂಬಿಸಿ, ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡ್ತಾರೆ. ನಾವು ಅತಿಯಾಗಿ ಆಸೆ ಪಟ್ಟು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ? ಈ ತಪ್ಪನ್ನ ಎಂದಿಗೂ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲಿ ಹಣ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮಗೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವಾ? ಆದ್ದರಿಂದ ನಿಮಗೆ ಇಷ್ಟವಿಲ್ಲದೆ ಇರುವಂತಹ, ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂತಹ ಕೆಲಸಗಳನ್ನ ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಪವರ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿರ್ತಾರೆ ದೇವರು. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಬೇರೆಯವರ ಮಾತನ್ನ ಕೇಳೋದಿಲ್ಲ ಎಂಬಂತಹ ದೃಢವಾದಂತಹ ಸಂಕಲ್ಪವನ್ನ ಇವತ್ತೇ ಮಾಡಲು ಪ್ರಾರಂಭ ಮಾಡಿ. ಮೂರನೆಯ ಎಚ್ಚರಿಕೆ, ವೃಶ್ಚಿಕ ರಾಶಿಯವರು ಮಾಟ ಮಂತ್ರ ಮಾಡುವವರು, ಮಾಡಿಸುವವರು ನಿಮ್ಮ ಸ್ನೇಹಿತರೇ ಆದರೂ ಸರಿ, ಸಂಬಂಧಿಕರೇ ಆದರೂ ಸರಿ, ಅವರಿಂದ ದೂರವಿರಬೇಕು. ಯಾಕಂದ್ರೆ ವೃಶ್ಚಿಕ ರಾಶಿಯ ಕಾಲಪುರುಷನ ಕುಂಡಲಿಯಲ್ಲಿ 8ನೆಯ ಭಾವ ಮಂತ್ರ, ತಂತ್ರ, ಕಗ್ಗತ್ತಲ ಭಾವ, ಭಯ, ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ. ನಿಮ್ಮಲ್ಲಿ ಭಯ, ಆತಂಕ ತುಂಬಿರೋದ್ರಿಂದ ಪ್ರಕೃತಿ ದತ್ತವಾದಂತಹ ಕೊಡುಗೆ. ಬಟ್ ಬೇರೆಯವರು ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನ ಹೆದರಿಸಿದ್ರು ಹೆದರಬೇಡಿ. ಇಂತಹ ವ್ಯಕ್ತಿಗಳ ಪಾಪಕೃತ್ಯದಲ್ಲಿ ಭಾಗಿಯಾಗಲು ಹೋಗಬೇಡಿ. ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದ್ರು ಅವರು ಮಾಡಿದಂತಹ ಪಾಪಕೃತ್ಯಗಳಲ್ಲಿ 50% ನಿಮಗೂ ಸಹ ಆ ಪಾಪ ಟ್ರಾನ್ಸ್ಫರ್ ಆಗುತ್ತೆ. ಆದ್ದರಿಂದ ನೀವು ಯಾವಾಗ್ಲೂ ಸ್ಪಿರಿಚುವಲ್ ಆಗಿರ್ಬೇಕು, ಅಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು. ವೃಶ್ಚಿಕ ರಾಶಿಯವರಿಗೆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ನಿಮ್ಮ ತಂದೆ ತಾಯಿ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದ್ರೂ ಈ ಮಾಟ ಮಂತ್ರ ಪ್ರಯೋಗ ಮಾಡೋದಿಲ್ಲ, ಮಾಡುವವರ ಜೊತೆ ಸೇರೋದಿಲ್ಲ, ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡೋದಿಲ್ಲ ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ. 4ನೇ ಎಚ್ಚರಿಕೆ, ವೃಶ್ಚಿಕ ರಾಶಿಯವರು ನೀವು ಕಷ್ಟಪಟ್ಟಂತಹ ಹಣವನ್ನ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮನ್ನ ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು, ಬೇರೆಯವರಿಗೆಲ್ಲ ಖರ್ಚು ಮಾಡೋದಿಲ್ಲ ಎಂಬಂತಹ ಸಂಕಲ್ಪವನ್ನು ಮಾಡಿ. ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ರೆ ಅವರಿಗೆ ಕುಟುಂಬವಿಲ್ಲ ಅಂದರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರ್ತಾರೆ. ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನ ಖರ್ಚು ಮಾಡಿ. 5ನೇದಾಗಿ ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರ್ಲಿ, ಬಿಸ್ನೆಸ್ ಮಾಡ್ತಾ ಇರ್ಲಿ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಡಿ. ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದ್ರೆ ಮುಗೀತು. ಸ್ಟ್ರಾಂಗ್ ಆಗಿ ತನ್ನ ಎಫರ್ಟ್ ಹಾಕಿ ಅದೆಂತಹ ಚಾಲೆಂಜಸ್ ಬರಲಿ ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ತೀರಾ. ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ 2 ದಿನ ಅಥವಾ 3 ದಿನ ನಿಮಗೆ ಎಲ್ಲಾ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ, ಅಳುಕು, ಭಯ, ಗಾಬರಿ, ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತೆ. ಆದ್ರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗ್ಲಿ, ನಿಮ್ಮ ಬಿಸ್ನೆಸ್ಗಾಗ್ಲಿ ಪ್ರಭಾವ ಬೀರದ ಹಾಗೆ ನೋಡ್ಕೊಳ್ಳುವಂತಹ ಶಪಥವನ್ನ ಮಾಡಿ. ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂನ್ ಮೆಡಿಟೇಷನ್ ಅನ್ನ ಮಾಡ್ಬೇಕಾಗುತ್ತೆ. ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಚಂದ್ರನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಿ ನೋಡಿ. ನಿಮ್ಮ ಮನಸ್ಸು ನೆಮ್ಮದಿ, ಸಮಾಧಾನ, ಶಾಂತಿ ಖಂಡಿತವಾಗಿಯೂ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಆದ್ರೂ, ಎಂತಹ ಕಷ್ಟಗಳು, ಸಮಸ್ಯೆಗಳು ಬಂದ್ರು ಎದುರಿಸುವಂತಹ, ಹೋರಾಟ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ದೇವರು ನಿಮಗೆ ಡೆಫಿನೆಟ್ಲ್ ಆಗಿ ಕರುಣಿಸಿದ್ದಾನೆ. ಆದ್ರಿಂದ ಇವತ್ತಿನಿಂದ ಸಂಕಲ್ಪವನ್ನ ಮಾಡಿ, ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ ಉದ್ದೇಶಗಳ ಕಡೆ ಫೋಕಸ್ ಆಗಿ
ಗೆಲ್ಲಬೇಕು ಎಂಬಂತಹ ದೃಢವಾದ ಸಂಕಲ್ಪವನ್ನ ಮಾಡಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು, ದುಃಖ, ಅವಮಾನ ಅನ್ನುವಂತಹ ಪದಕ್ಕೆ ಜಾಗನೇ ಇರೋದಿಲ್ಲ. ನಿಮ್ಮ ಮನಸ್ಸನ್ನ ನೀವು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಬದಲಿಗೆ ಮನಸ್ಸಿನ ಹಿಡಿತಕ್ಕೆ ನೀವು ಸಿಲುಕಿ ಒದ್ದಾಡಬೇಡಿ. ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ, ವೃಶ್ಚಿಕ ರಾಶಿಯವರು ತಮ್ಮ ಜೀವನಗಳಲ್ಲಿ ಯಾವೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಈ ಎಲ್ಲಾ ಅಂಶಗಳ ಕುರಿತು ಪ್ರತಿಯೊಂದು ಮಾಹಿತಿಯನ್ನ ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜ್ಯೋತಿಷ್ಯ ಚಕ್ರದ 8ನೇ ರಾಶಿ ವೃಶ್ಚಿಕ ರಾಶಿ. ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಕುಜದೇವ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಿಗೂಢವಾದ ಕಣ್ಣುಗಳು, ಆಯಸ್ಕಾಂತದಂತಹ ಸೆಳೆತ, ಬಂಡೆಯಂತಹ ನಿಶ್ಚಲತೆ, ಆದರೆ ಒಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಈ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ, ಅಥವಾ ಇನ್ನು ಕೆಲವರು ಜೀವನದಲ್ಲಿ ತುಂಬಾ ಕೆಳಮಟ್ಟದಲ್ಲಿರ್ತಾರೆ. ಕಾರಣ ಏನೆಂದು ತಿಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ. ಯಾಕಂದ್ರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದ್ರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳಬಹುದು. ಈ ಮಂಗಳ ಗ್ರಹ ಏನಿದೆ ಇದನ್ನ ಕಂಟ್ರೋಲ್ ಅಂದ್ರೆ ನಿಯಂತ್ರಣ ಮಾಡೋದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ. ರಾಶಿ ಚಕ್ರದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ರಾಶಿ ಎಂದು ಪರಿಗಣಿಸಲ್ಪಡುವ ವೃಶ್ಚಿಕ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು. ಚೇಳಿನ ಗುಣವೇನು? ಅದು ಸುಮ್ಮನೆ ಯಾರನ್ನು ಕುಟುಕಲು ಹೋಗೋದಿಲ್ಲ, ಆದ್ರೆ ತನ್ನ ಪಾಡಿಗೆ ತಾನು ಇದ್ದಾಗ ಅದನ್ನ ಕೆಣಕಿದ್ರೆ ತನ್ನ ಆತ್ಮ ರಕ್ಷಣೆಗಾಗಿ ಪ್ರಬಲವಾಗಿ ಕುಟುಕುತ್ತದೆ. ಇದೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಹೊರಗಿನಿಂದ ಶಾಂತವಾಗಿ ಗಂಭೀರವಾಗಿ ಕಂಡ್ರೂ ಅವರ ಮನಸ್ಸಿನೊಳಗೆ ಸದಾ ಯೋಚನೆಗಳ ಬಿರುಗಾಳಿಯೇ ಎದ್ದಿರುತ್ತೆ. ಇವರನ್ನ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವರು ತಮ್ಮ ಸುತ್ತ ಒಂದು ಅದೃಶ್ಯ ಗೋಡೆಯನ್ನ ಕಟ್ಟಿಕೊಂಡಿರ್ತಾರೆ. ಎಲ್ಲರನ್ನ ಸುಲಭವಾಗಿ ನಂಬೋದಿಲ್ಲ, ಎಲ್ಲರನ್ನ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದಿಲ್ಲ. ಆದರೆ ಒಮ್ಮೆ ನಂಬಿದ್ರೆ ಪ್ರಾಣ ಕೊಡಲು ಸಿದ್ಧ. ಈ ರಾಶಿ ಅಧಿಪತಿ ಮಂಗಳದೇವ. ಕುಜ ಮಂಗಳ ಗ್ರಹವನ್ನ ಶಕ್ತಿ, ಧೈರ್ಯ, ಕೋಪ, ಹೋರಾಟ ಮತ್ತು ಉತ್ಸಾಹದ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರೀತಿಯ ಆಂತರಿಕ ಶಕ್ತಿ, ಧೈರ್ಯ ಮತ್ತು ಏನನ್ನಾದ್ರೂ ಸಾಧಿಸಬಲ್ಲ ಛಲ ರಕ್ತದಲ್ಲಿಯೇ ಬಂದಿರುತ್ತೆ. ಸೋಲನ್ನ ಇವರು ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ. ಬಿದ್ದರೂ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರುವ ಶಕ್ತಿ ಇವರಲ್ಲಿದೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ವೃಶ್ಚಿಕ ರಾಶಿಯವರು ಬಹಳ ಕೋಪದವರು, ಅಸೂಯೆ ಪಡುವರು ಮತ್ತು ದ್ವೇಷ ಸಾಧಿಸುವರು ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ವೃಶ್ಚಿಕ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಭಾವನಾ ಜೀವಿಗಳು. ಹೌದು, ಇವರ ಕೋಪ, ದ್ವೇಷ ಎಲ್ಲವೂ ಅವರ ಭಾವನೆಗಳು ಇನ್ನೊಂದು ಮುಖವಷ್ಟೇ. ಇವರು ಪ್ರೀತಿಸಿದ್ರೆ ದೇವತೆಯಂತೆ ಪ್ರೀತಿಸ್ತಾರೆ, ದ್ವೇಷಿಸಿದ್ರೆ ರಾಕ್ಷಸನಂತೆ ದ್ವೇಷಿಸ್ತಾರೆ. ಇವರಿಗೆ ಮಧ್ಯಮ ವರ್ಗವೇ ಇಲ್ಲ. ಇವರ ಭಾವನೆಗಳು ಸದಾ ತೀವ್ರ ಸ್ವರೂಪದಲ್ಲಿರುತ್ತವೆ. ತಮ್ಮ ನೋವನ್ನ, ಪ್ರೀತಿಯನ್ನ ಇವರು ಹೊರಗೆ ತೋರಿಸಿಕೊಳ್ಳೋದಿಲ್ಲ. ಯಾರಾದ್ರೂ ಇವರಿಗೆ ದ್ರೋಹ ಬಗೆದರೆ ಅದನ್ನ ಜೀವನ ಪರ್ಯಂತ ಮರೆಯೋದೇ ಇಲ್ಲ. ಈ ಗುಣವೇ ಇವರನ್ನ ಅಪಾಯಕಾರಿ ಎಂದು ಬಿಂಬಿಸುತ್ತದೆ. ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ಕಾಪಾಡುವರು ಮತ್ತು ನಿಮ್ಮ ಯಾವುದೇ ರಹಸ್ಯವನ್ನ ಇವರ ಬಳಿ ಹೇಳಿಕೊಂಡ್ರೆ ಅದು ಸಮಾಧಿಯಾದ್ರೂ ಹೊರಗೆ ಬರೋದಿಲ್ಲ. ಇದೇ ಕಾರಣಕ್ಕೆ ಇವರು ಉತ್ತಮ ಸ್ನೇಹಿತರಾಗಿರ್ತಾರೆ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ಬಂಡಿ ಅಂತ ನಿಲ್ತಾರೆ. ಇವರ ಸ್ನೇಹಕ್ಕೆ ಆಳವಿದೆ, ಆದ್ರೆ ಇವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು ನೀವು ಅವರ ನಂಬಿಕೆಯನ್ನ ಗಳಿಸಬೇಕು. ವೃತ್ತಿ ಜೀವನಕ್ಕೆ ಬಂದ್ರೆ ವೃಶ್ಚಿಕ ರಾಶಿಯವರು ಹುಟ್ಟು ಪತ್ತೆದಾರರು. ಯಾವುದೇ ವಿಚಾರದ ಆಳಕ್ಕೆ ಇಳಿದು ಸತ್ಯವನ್ನ ಹೊರತೆಗೆಯುವ ಅದ್ಭುತ ಕಲೆ ಇವರಲ್ಲಿದೆ. ಇವರ ಗಮನ ಮತ್ತು ಏಕಾಗ್ರತೆಯನ್ನ ಮೀರಿಸಲು ಸಾಧ್ಯವಿಲ್ಲ. ಹಾಗಾಗಿಯೇ ಇವರು ಪೊಲೀಸ್, ಸೈನ್ಯ, ಸಂಶೋಧನೆ, ವೈದ್ಯಕೀಯ, ವಿಶೇಷವಾಗಿ ಸರ್ಜರಿ, ಮನೋವಿಜ್ಞಾನ ಮತ್ತು ಗುಪ್ತಚರತೆಯಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ. ಇವರಿಗೆ ಅಧಿಕಾರ ಮತ್ತು ನಿಯಂತ್ರಣ ಇಷ್ಟ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು. ಹಣವನ್ನ ಹೇಗೆ ಗಳಿಸಬೇಕು ಮತ್ತು ಹೇಗೆ ಉಳಿಸಬೇಕು ಎಂಬುದು ಇವರಿಗೆ ಚೆನ್ನಾಗಿ ಗೊತ್ತು. ತಮ್ಮ ಆರ್ಥಿಕ ಸ್ಥಿತಿಯನ್ನು ಇವರು ಹೆಚ್ಚಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಇವರು ಹಣವನ್ನ ಕೇವಲ ಅಗತ್ಯಕ್ಕಾಗಿ ಅಲ್ಲ, ಶಕ್ತಿ ಮತ್ತು ಭದ್ರತೆಗಾಗಿಯೂ ನೋಡ್ತಾರೆ. ಹೂಡಿಕೆಗಳಲ್ಲಿ ಇವರು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಪ್ರೀತಿಯ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರದ್ದು ಒಂದು ತೀವ್ರವಾದ ಅಧ್ಯಾಯ ಮತ್ತು ಇವರು ಪ್ರೀತಿಯನ್ನ ಆಟವಾಗಿ ಪರಿಗಣಿಸೋದೇ ಇಲ್ಲ. ಇವರಿಗೆ ಪ್ರೀತಿ ಎಂದರೆ ಸಂಪೂರ್ಣ ಸಮರ್ಪಣೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ತೀವ್ರವಾದ ಪ್ರೀತಿಯೇ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸುವಂತೆ ಮಾಡಬಹುದು. ಇವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕನ್ನ ಸ್ಥಾಪಿಸಲು ಬಯಸ್ತಾರೆ.
ಇವರಲ್ಲಿರುವ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಹೊಟ್ಟೆ ಕಿಚ್ಚು ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು. ಇವರು ತಮ್ಮ ಸಂಗಾತಿ ತಮಗೆ ಸಂಪೂರ್ಣವಾಗಿ ನಿಷ್ಠರಾಗಿರಬೇಕು ಎಂದು ಬಯಸ್ತಾರೆ. ಸಣ್ಣ ಅನುಮಾನವು ಇವರನ್ನ ಹಿಂಸಿಸುತ್ತದೆ. ಇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇವರಿಗೆ ಭದ್ರತೆಯ ಭಾವನೆ ನೀಡುವ ಸಂಗಾತಿ ಸಿಕ್ಕರೆ ಇವರಷ್ಟು ಪ್ರಾಮಾಣಿಕ ಮತ್ತು ಆಳವಾದ ಪ್ರೇಮಿಗಳು ಇನ್ನೊಬ್ಬರಿಲ್ಲ. ಇವರ ಪ್ರೀತಿ ಸಾಗರದಂತೆ, ಮೇಲೆ ಪ್ರಶಾಂತವಾಗಿ ಕಂಡರೂ ಒಳಗೆ ಅನೇಕ ರಹಸ್ಯಗಳು ಮತ್ತು ಆಳವನ್ನ ಹೊಂದಿರುತ್ತೆ. ಎಲ್ಲರನ್ನ ನಿಯಂತ್ರಿಸುವ ವೃಶ್ಚಿಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಇವರ ದೊಡ್ಡ ದೌರ್ಬಲ್ಯ. ತಮಗೆ ಅನ್ಯಾಯ ಮಾಡಿರುವವರನ್ನ ಇವರು ಎಂದಿಗೂ ಕ್ಷಮಿಸುವುದಿಲ್ಲ. ಆ ದ್ವೇಷದ ಬೆಂಕಿಯಲ್ಲಿ ತಾವೇ ಸುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಯಾರನ್ನು ಸುಲಭವಾಗಿ ನಂಬೋದಿಲ್ಲ. ಇವರ ಜನ್ಮ ಗುಣ ಇದು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ತರುತ್ತದೆ. ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳದಿರುವುದು ಇವರನ್ನ ಒಂಟಿಯಾಗಿಸುತ್ತದೆ. ಒಳಗೊಳಗೆ ಕೊರಗುತ್ತಾರೆ. ಎಲ್ಲವೂ ತಮ್ಮ ನಿಯಂತ್ರಣದಲ್ಲಿರಬೇಕು ಎಂದು ಬಯಸ್ತಾರೆ. ಇದು ಸಾಧ್ಯ ಇಲ್ಲ ಅಂದ್ರೆ ಅವರಿಗೆ ತೀವ್ರ ಕೋಪ ಮತ್ತು ಹತಾಶೆ ಉಂಟಾಗುತ್ತೆ. ಇದು ಇವರ ಪ್ರೀತಿಯ ತೀವ್ರತೆಯಿಂದ ಬಂದರೂ ಸಂಬಂಧವನ್ನ ಹಾಳು ಮಾಡುವ ದೊಡ್ಡ ವಿಷಯವಾಗಿದೆ. ವೃಶ್ಚಿಕ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದ್ರೆ ಇವರ ಭಾವನಾತ್ಮಕ ಸ್ಥಿತಿಯೇ ಇವರ ಆರೋಗ್ಯವನ್ನ ನಿರ್ಧರಿಸುತ್ತೆ. ಇವರು ಅತಿಯಾದ ಚಿಂತೆ, ದ್ವೇಷ ಮತ್ತು ಹತ್ತಿಕ್ಕಿದ ಭಾವನೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜನಾಂಗ ಮತ್ತು ವಿಸರ್ಜನಾ ವ್ಯವಸ್ಥೆಗೆ ಸಂಬಂಧಿಸಿದ್ದು. ಹಾರ್ಮೋನ್ ವ್ಯತ್ಯಾಸಗಳು, ಮೂತ್ರಪಿಂಡದ ಸಮಸ್ಯೆಗಳು ಸಾಮಾನ್ಯ. ಅಲ್ಲದೆ ತೀವ್ರ ಮಾನಸಿಕ ಒತ್ತಡದಿಂದ ಖಿನ್ನತೆ, ಆತಂಕದಂತಹ ಸಮಸ್ಯೆಗಳು ಕಾಡಬಹುದು. ಇವರು ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನ ಹೊರಹಾಕಲು ಕಲಿಯಬೇಕು. ಧ್ಯಾನ, ಯೋಗ ಮತ್ತು ಕ್ಷಮಿಸುವ ಗುಣವನ್ನ ಬೆಳೆಸಿಕೊಳ್ಳುವುದು ಇವರ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಬನ್ನಿ ಈಗ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಇವರ ಜೀವನವು ನಿರಂತರ ಪರಿವರ್ತನೆಯ ಒಂದು ಕತೆ. ಚೇಳು ತನ್ನ ಹಳೆಯ ಚರ್ಮವನ್ನ ಕಳಚಿ ಹೊಸ ಚರ್ಮವನ್ನ ಧರಿಸುವಂತೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಬಾರಿ ಸಾಂಕೇತಿಕ ಮರಣ ಮತ್ತು ಪುನರ್ಜನ್ಮವನ್ನ ಅನುಭವಿಸ್ತಾರೆ. ಇವರು ಜೀವನದಲ್ಲಿ ತೀವ್ರವಾದ ಬಿಕ್ಕಟ್ಟುಗಳನ್ನ, ನಷ್ಟಗಳನ್ನ, ದ್ರೋಹವನ್ನ ಎದುರಿಸ್ತಾರೆ. ಹಲವು ಬಾರಿ ಎಲ್ಲವನ್ನ ಕಳೆದುಕೊಂಡು ಶೂನ್ಯದಿಂದ ಪ್ರಾರಂಭಿಸುವ ಪರಿಸ್ಥಿತಿ ಬರುತ್ತದೆ. ಆದ್ರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ಪ್ರತಿಯೊಂದು ಪತನದ ನಂತರ ಇವರು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ, ಬುದ್ಧಿವಂತರಾಗಿ ಮೇಲೆದ್ದು ಬರ್ತಾರೆ. ಇವರ ಜೀವನದ ಹೋರಾಟಗಳೇ ಇವರನ್ನ ಅಸಾಧಾರಣ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಇವರು ತಮ್ಮ ಅನುಭವಗಳಿಂದ ಪಾಠ ಕಲಿತು ತಮ್ಮ ಆಂತರಿಕ ಶಕ್ತಿಯನ್ನ ಅರಿತುಕೊಂಡಾಗ ಅವರನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇದುವೇ ವೃಶ್ಚಿಕ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ. ವಿನಾಶದಿಂದಲೇ ಸೃಷ್ಟಿ. ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಬೇರೆಯವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ಶಾಂತಿಗಾಗಿ ಕ್ಷಮಿಸಿ. ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು. ಎಲ್ಲರೂ ಕೆಟ್ಟವರಲ್ಲ. ನಿಮ್ಮ ಆಪ್ತರ ಮೇಲೆ ನಂಬಿಕೆ ಇಡಲು ಪ್ರಯತ್ನಿಸಿ ಮತ್ತು ಭಾವನೆಗಳನ್ನ ಹಂಚಿಕೊಳ್ಳಿ. ನಿಮ್ಮ ತೀವ್ರವಾದ ಭಾವನೆಗಳು ನಿಮ್ಮ ಶಕ್ತಿ, ಆದ್ರೆ ಅವು ನಿಮ್ಮನ್ನ ಆಳಲು ಬಿಡಬೇಡಿ. ಯೋಗ ಮತ್ತು ಧ್ಯಾನದಿಂದ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ. ಮಂಗಳವಾರದಂದು ಹನುಮಾನ್ ಚಾಲಿಸ ಪಠಿಸುವುದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭಕರ. ಕೆಂಪು ಬಣ್ಣದ ವಸ್ತ್ರ ಅಥವಾ ತೊಗರಿ ಬೇಳೆಯನ್ನ ದಾನ ಮಾಡುವುದರಿಂದ ಮಂಗಳ ದೇವನ ಕೃಪೆಗೆ ಪಾತ್ರರಾಗಬಹುದು. ಹಾಗಾದ್ರೆ ವೃಶ್ಚಿಕ ರಾಶಿ ಅಂದ್ರೆ ಕೇವಲ ಕೋಪ, ದ್ವೇಷ, ರಹಸ್ಯವಲ್ಲ. ಅವರೊಳಗೆ ಅಪಾರವಾದ ನಿಷ್ಠೆ, ಅಚಲವಾದ ಧೈರ್ಯ, ಯಾವುದನ್ನಾದ್ರೂ ಸಾಧಿಸಬಲ್ಲ ಛಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಪಾತ್ರರನ್ನ ಯಾವುದೇ ಬೆಲೆ ಕೊಟ್ಟಾದರೂ ರಕ್ಷಿಸುವ ಅದ್ಭುತ ಶಕ್ತಿ ಇದೆ. ಮೇಲ್ನೋಟಕ್ಕೆ ನೋಡಿ ಭಯಪಡಬೇಡಿ. ಅದನ್ನ ಭೇದಿಸಿ ಒಳಗೆ ನೋಡಿದ್ರೆ ನಿಮಗಾಗಿ ಪ್ರಾಣವನ್ನೇ ನೀಡಬಲ್ಲ ಒಬ್ಬ ಅಮೂಲ್ಯ ಸ್ನೇಹಿತ ಸಿಗ್ತಾನೆ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.